ಹಾಯ್ ಹಲೋ ನಮಸ್ತೆ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರತೀಸ್ ಕಿಚನ್. ಇವತ್ತು ಒಂದು ಕ್ರಿಸ್ಪಿ ಆಗಿರುವಂಥ ಈವ್ನಿಂಗ್ ಚಾಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದು ಅಂತಂದರೆ ಕ್ರಿಸ್ಪಿ ಕಾರ್ನ್. ಎಲ್ಲರಿಗೂ ಇಷ್ಟ ಆಗಿರುವಂಥ ಒಂದು ಚಾಟ್ ಇದು. ಹೇಗೆ ಮಾಡೋದು ಅಂತಂದರೆ, ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಕಾದಿದಾದ್ಮೇಲೆ ನಾನು ಒಂದು ಕಾರ್ನ್ ತೊಗೊಂಡಿದ್ದೀನಿ, ಒಂದು ಸ್ವೀಟ್ ಕಾರ್ನೆಲ್ಲ ಬಿಡಿಸ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಒಂದು 4 to 5 ಮಿನಿಟ್ಸ್ ನೀರಲ್ಲಿ ಕುದಿಬೇಕು. ಸ್ವಲ್ಪ ಬೆಂದರೆ ಸಾಕು, ಫುಲ್ಲು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಬೆಂದಿದ್ದಾದಮೇಲೆ ತೆಗ್ದುಬಿಟ್ಟು ಒಂದು ಸೈಡಲ್ಲಿ ಇಟ್ಕೋಬೇಕಾಗತ್ತೆ. ನೀರೆಲ್ಲ ಡ್ರೈನ್ ಔಟ್ ಆಗೋ ಥರ ಒಂದು ಟಿಶ್ಯೂ ಪೇಪರ್ ಮೇಲೇನೋ ಯಾವುದ್ರ ಮೇಲನ್ನ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಸ್ವೀಟ್ ಕಾರ್ನ ಎತ್ತಿಟ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಕಾರ್ನ್ ಹಾಕ್ಕೋತಾ ಇದ್ದೀನಿ, ಬೇಯಿಸಿರೋವಂಥ ಕಾರ್ನ್. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ನಾವು ಮೊದಲೇ ಬೇಯೋದಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಎಲ್ಲ ಡೀಪ್ ಫ್ರೈ ಆದಮೇಲೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೋಬೋದು. ಅದರಿಂದ ಉಪ್ಪನ್ನ ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ, ಹಾಕ್ಕೊಂಡಿಲ್ಲ ನಾನು. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ಸ್ ಆಫ್ ಮೈದಾ ಹಿಟ್ಟು ಹಾಗೆ 1 ಟೇಬಲ್ ಸ್ಪೂನ್ ಆಫ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದರಲ್ಲಿ ಬೇಯಿಸ್ಕೊಂಡಿರ್ತೀವಲ್ಲ, ಕಾರ್ನಲ್ಲೇ ಸ್ವಲ್ಪ ತೇವಾಂಶ ಇರೋದ್ರಿಂದ ಅದಕ್ಕೆ ಹಾಕ್ಕೊಂಡ್ರೆ ಸಾಕು, ಕೋಟ್ ಆಗುತ್ತೆ. ಆಮೇಲೆ ಸ್ವಲ್ಪನೇ ಎಣ್ಣೆಗೆ ಹಾಕ್ಕೊಂಡು ತೇಲ್ಸ್ಕೋಬೇಕಾಗತ್ತೆ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಒಂದು ಇಡಿಯಷ್ಟು ಇಲ್ಲಾಂದರೆ ಅದಕ್ಕಿಂತ ಕಡಿಮೆನೇ ಹಾಕ್ಕೊಳ್ಳಿ. ಅಂದರೆ ನೀವು ಬಾಣಲಿನ ಯಾವ ಥರದ್ದು ಇಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಇದು ಸಿಡಿಯೋದು ತುಂಬ ಜಾಸ್ತಿ. ಆದ್ದರಿಂದ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಹಾಗೆ ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ ಇಲ್ಲ ಟ್ರೇನ ಅಡ್ಡ ಇಟ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಅದು ಜೋಳ ಆಗಿರೋದ್ರಿಂದ ಪಟ್ ಅಂತ ಸಿಡಿಯುತ್ತೆ. ಈಗ ನೋಡಿ, ಫುಲ್ಲು ಬಬಲ್ಸ್ ಎಲ್ಲ ಕಡಿಮೆ ಆಗೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು. ಆವಾಗ ಮಾತ್ರ ಕ್ರಿಸ್ಪಿ ಆಗಿರುತ್ತೆ. ಇಲ್ಲ ಅಂತಂದರೆ ಸಾಫ್ಟ್ ಬಂದುಬಿಡುತ್ತೆ. ನಮಗೆ ಕ್ರಿಸ್ಪಿ ಆಗಬೇಕಾಗಿರೋದ್ರಿಂದ ಫುಲ್ಲು ಬಬಲ್ಸ್ ಎಲ್ಲ ಕಡಿಮೆ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ. ಈಗ ಡೀಪ್ ಫ್ರೈ ಆಗಿರೋದನ್ನೆಲ್ಲನೂ ಒಂದು ಪಾತ್ರೆಗೆ ತೆಗೆದಿಟ್ಕೊಬಿಟ್ಟು ಅದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಮತ್ತು ಚಾಟ್ ಮಸಾಲ ಹಾಕೋತಿದ್ದೀವಿ ಅಷ್ಟೇ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್, ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ತುಂಬ ಖಾರ ಬೇಕು, ಸ್ಪೈಸಿ ಆಗಿರಬೇಕು ಅಂದರೆ ಮಾತ್ರ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಾವಿಲ್ಲಿ ಚಿಲ್ಲಿ ಪೌಡರ್ ಹಾಕ್ತಿಲ್ಲ, ಯಾಕಂದರೆ ಪೆಪ್ಪರ್ ಪೌಡರೂ ಸ್ಪೈಸಿ ಆಗಿರುತ್ತೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿರ್ತೀವಿ, ಅದರಿಂದ ಏನೂ ಬೇಕಾಗೋದಿಲ್ಲ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾದರೆ ನೀವು ಈರುಳ್ಳಿನ ಹಚ್ಚಿ ಹಾಕ್ಕೋಬೋದು, ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿ ಹಾಕ್ಕೋಬೋದು. ಆಮೇಲೆ ಒಂದು ನಿಂಬೆಹಣ್ಣ ಕೂಡ ಹಿಂಡ್ಬೋದು. ನಾನು ಯಾವುದನ್ನು ಇವತ್ತು ಬಳಸ್ತಾ ಇಲ್ಲ, ಯಾಕಂದರೆ ನಮ್ಮ ಮನೇಲಿ ಇದೇ ಥರ ಟೇಸ್ಟ್ ಇಷ್ಟಪಡ್ತಾರೆ. ಈರುಳ್ಳಿ ಎಲ್ಲ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆದ್ದರಿಂದ ನಿಮ್ಗೆ ಇಷ್ಟ ಆಯಿತು ಅಂದರೆ ಈರುಳ್ಳಿ ಮತ್ತು ನಿಂಬೆ ಹುಳಿನೂ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಕೂಡ. ಆಮೇಲೆ ಇದಕ್ಕೆ ಬೇಕಾದರೆ ಚೀಸ್ನ ಕೂಡ ಮೇಲೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸ್ಕೊಡಿ. ಹಾಗೆ ಇದೇ ಥರ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.